ಮನಃಶಾಂತಿಗೆ ಅಂತ ಬಂದ್ಬಿಟ್ಟು ದೇಹ ಶಾಂತಿ ಯೋಚನೆ ಮಾಡ್ತಾ ಇದ್ರಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒಂದು ನ್ಯೂ ಟ್ರೆಕ್ಕಿಂಗ್ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಒಂದು ಹೊಸ ಜಾಗಕ್ಕೆ ಟ್ರೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಈ ಬೆಟ್ಟಕ್ಕೆ ಹೊರಗಡೆಯಿಂದೆಲ್ಲ ಜನ ಬರ್ತಾರೆ, ಬಟ್ ನಮಗೆ ನಿಯರ್ ಆಗಿ ಇದ್ಕೊಂಡು ನಾವೇ ಹೋಗಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ನಾವು ಹೊಸ ಟ್ರೆಕ್ಕಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೆಲ್ಲ ಆಗಲೇ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ. ನೋಡೋಣ ಬನ್ನಿ. ಎಸ್, ಈ ಭೈರವೇಶ್ವರ ಬೆಟ್ಟ ರಾಮನಗರ ಜಿಲ್ಲೆಗೆ ಸೇರುತ್ತೆ. ಅಂದರೆ ಈಗ ಬೆಂಗಳೂರು ಸೌತ್ ಅಂತ ಆಗಿದೆ. ಈ ರಾಮನಗರ ಅಂದ್ರೇ ಒಂದು ಹೊಸ ವಿಚಾರ, ಯಾಕೆಂದರೆ ತುಂಬ ಬೆಟ್ಟಗಳು ಇದೆ ಇಲ್ಲಿ. ನೀವು ನೋಡುವಂಥದ್ದು ಸುಮಾರು SRS ಬೆಟ್ಟ ಆಗಿರ್ಬೋದು, ರಾಮದೇವ್ರ ಬೆಟ್ಟ ಆಗಿರ್ಬೋದು, ಆಮೇಲೆ ನಮ್ಮದು ಭೈರವೇಶ್ವರ ಬೆಟ್ಟ, ನಿಗುಂದಿ ಫಾರೆಸ್ಟು, ತುಮಕೂಟ್ಗಲ್ ಬೆಟ್ಟ, ಕೂನ್ಗಲ್ ಬೆಟ್ಟ, ಇನ್ನೂ ಹಲವಾರು ಬೆಟ್ಟಗಳು ಇವೆ. ಇನ್ನು ಮುಂದೆ ದಿನಗಳಲ್ಲಿ ನಾವು ಅಲ್ಲೇನೋ ವಿಸಿಟ್ ಮಾಡಿದ್ರೆ ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀವಿ. ಇಲ್ಲಿಗೆ ಇವತ್ತಿನ ವಿಡಿಯೋಗೆ ಬರೋದಾದರೆ, ನೀವು ಈ ಬೆಟ್ಟಕ್ಕೆ ಎಡಮಾರ್ಗದಲ್ಲಿ ಬರ್ಬೋದು, ಬಿಡದಿ ರಾಮನಗರ ಮಾರ್ಗ. ಬಿಡದಿ ಮಾರ್ಗದಿಂದ ಬರೋದಾದರೆ ಈಗ ನೋಡ್ತಾ ಇದ್ದೀರಲ್ಲ, ಇದೇ ದೊಂಬರದೊಡ್ಡಿ. ಇದು ಒಂದು ಸರ್ಕಲ್. ಇಲ್ಲಿ ದೊಂಬರದೊಡ್ಡಿ ಸರ್ಕಲ್ ಹತ್ರ ಬಂದು, ಹಾಗೆ ನೋಡಿ ಇಲ್ಲಿ ಬೋರ್ಡ್ ಕಾಣ್ತಾ ಇದೆಯಲ್ಲ, ಸೈನ್ ಬೋರ್ಡು. ದೊಂಬರದೊಡ್ಡಿ ಸರ್ಕಲ್ ಬಂದು ಸ್ವಲ್ಪ ಮುಂದೆ ಇಲ್ಲಿ ಒಂದು ಮರ ಸಿಗುತ್ತೆ ನಿಮಗೆ, ಅಲ್ಲಿ ರೈಡ್ ತಗೋಬೇಕು. ಇದು ಬಿಡದಿ ಮುದುವಾಡಿ ರಸ್ತೆಯಿಂದ ಬಲಕ್ಕೆ ತಗೊಂಡು ಸುಮಾರು 2 ಕಿಲೋಮೀಟರ್ ಅನಿಸುತ್ತೆ, 2-2.5 ಕಿಲೋಮೀಟರ್ ಆದರೆ ನಿಮ್ಮದು ಡೆಸ್ಟಿನಿ ನೀವು ರೀಚ್ ಆಗ್ತೀರಾ. ಈ ಬೆಟ್ಟಕ್ಕೆ ನಾನು ಆಗಲೇ ಹೇಳ್ದಂಗೆ 2 ಮಾರ್ಗ. ಅಂದರೆ ನೀವು ರಾಮನಗರ ಅಥವಾ ಬಿಡದಿಯಿಂದ ಬರೋದಾದರೆ, ರಾಮನಗರದಿಂದ ಬರ್ತೀವಿ ಅಂದರೆ ಸುಮಾರು ಇಲ್ಲಿಗೆ 26 ಕಿಲೋಮೀಟರು ಆಗುತ್ತೆ. ಇದು ರಾಮನಗರಕ್ಕೂ ಸಹ ಸೇರುತ್ತೆ. ಜೊತೆಗೆ ನೀವು ಬಿಡದಿ ಮಾರ್ಗವಾಗಿ ಬರ್ತೀವಿ ಅಂದರೆ ಡೈರೆಕ್ಟ್ ಇಲ್ಲಿಗೆ ಸುಮಾರು 14 ಕಿಲೋಮೀಟರ್ ಆಗುತ್ತೆ. ನೀವು ಆರಾಮಾಗಿ ಬೈಕಲ್ಲೂ ಬರ್ಬೋದು, ಬಸ್ಸು, ಆಟೋ ವ್ಯವಸ್ಥೆ ನಿಮಗೆಲ್ಲ ಸಿಗುತ್ತೆ, ಆರಾಮಾಗಿ ಬರ್ಬೋದು. ಇನ್ನು ಈ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮಗೆ ಮಳೆ ಬಂದಿದ್ದರಿಂದ ತುಂಬ ಚೆನ್ನಾಗಿ ಎಲ್ಲಿ ನೋಡಿದ್ರು ಒಂದು ಗ್ರೀನರಿ ಫೀಲಿಂಗ್ಸು. ಆಗಲೇ ಹೇಳ್ದಂಗೆ ನೀವು ರೈಡ್ ತಗೊಂಡು ಸ್ವಲ್ಪ ಅಂದರೆ 1-1.5 ಕಿಲೋಮೀಟ್ರೂ ಆಗಲ್ಲ, ಅಷ್ಟು ದೂರ ಬಂದರೆ ನೀವು ಊರೊಳಗೆ ಎಂಟ್ರಿ ಆಗ್ತೀರಾ. ಈ ಊರು ಬಂದು ಅಣ್ಣಹಳ್ಳಿ ಅಂತ. ಇಲ್ಲಿ ಊರೊಳಗೆ ಎಂಟ್ರಿ ಆದರೆ ಸರ್ಕಲ್ ಸಿಗುತ್ತೆ, ಅಲ್ಲಿ ಸ್ಕೂಲು ನೋಡಿ, ಇಲ್ಲಿ ಪ್ರೌಢಶಾಲೆ ಇದೆಯಲ್ಲ, ಈ ಸ್ಕೂಲು ರೋಡು ನೀವು ಹೋದರೆ ಡೈರೆಕ್ಟ್ ನಿಮಗೆ ಬೆಟ್ಟಕ್ಕೆ ಒಂದು ಕಾಂಕ್ರೀಟ್ ರೋಡ್ ಸಿಗುತ್ತೆ, ಡೈರೆಕ್ಟ್ ಬೆಟ್ಟಕ್ಕೆ ಹೋಗುತ್ತೆ. ಒಂದು 200-300 200-300 ಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ. ಡೈರೆಕ್ಟ್ ಹೋಗೋದ್ರಿಂದ ನೀವು ಡೈರೆಕ್ಟ್ ಬೆಟ್ಟದ ಪಾದ ಏನಿದೆ ಅಲ್ಲಿವರೆಗೂ ನೀವು ಬೈಕ್ಸು ಆರಾಮಾಗಿ ಹೋಗುತ್ತೆ. ನೀವು ರೀಚ್ ಆಗಿ ಅಲ್ಲಿಂದ ನೀವು ಬೇಕಾದ್ರೆ ಬೈ ವಾಕ್ ಟ್ರೆಕ್ಕಿಂಗ್ ನೀವು ಮಾಡ್ಬೋದು. ಒಳ್ಳೆ ಕಾಸು ಮಾಡ್ತವ್ರ. ಹೋಗಿ ನೋಡ್ಕೊಬ ಎಲ್ಲಿ ಸ್ಪೀಡ್ ಆಡ್ತಾರೋ ಅವರು ಅಂತ. ತಗೋ, ಖುಷಿ ಇದ್ರೆ ಆಡು, ಇಲ್ಲಾಂದ್ರೆ ವಾಪಸ್ ಕೊಡು, ತಿರ್ಗಿ ಕಾಸು ಕೊಡ್ತಾರೆ ನಿಮಗೆ. ಪಿಕಪ್ಪು ಡ್ರಾಪು ಎಲ್ಲ ಅವ್ರದ್ದೇ ಅಂತ. ಕಾರ್ ಕಳಿಸ್ತಾರಂತೆ, AC ರೂಮ್ ಕೊಡ್ತಾರಂತೆ, ಅಲ್ಲಿಂದ ಓಡಾಡಕ್ಕೆ ಒಂದು ಕಾರ್ ಕೊಡ್ತಾರಂತೆ. ಬರ್ತಾ ಇರುವಂಥದ್ದು ರೋಡ್ ಇದೆಲ್ಲ ನೋಡಿ. ಇಲ್ಲೆಲ್ಲ ಅಗ್ರಿಕಲ್ಚರು ಚೆನ್ನಾಗಿ ಮಾಡ್ತಾರೆ, ಯಾಕೆಂದರೆ ಇದು ಬೆಟ್ಟದ ಕೆಳಗೆ ಒಂದು ಕೆರೆ ಇದೆ, ದೊಡ್ಡ ಕೆರೆ. ಅದ್ರದ್ದು ನೀರು ಉಪಯೋಗಿಸ್ಕೊಂಡು ಇಲ್ಲೆಲ್ಲ ಅತಿಯಾಗಿ ವ್ಯವಸಾಯ ಮಾಡ್ತಾರೆ. ಮೇಜರಾಗಿ ರೇಷ್ಮೆ ಆಗಿರ್ಬೋದು, ಮೆಕ್ಕೆಜೋಳ ಅಥವಾ ಬೇಬಿ ಕಾರ್ನ್ ಜೋಳ ಬೆಳೀತಾರೆ. ಇಲ್ಲೆಲ್ಲ ಅಂದರೆ ಆಹಾರ ಬೆಳೆಗಳನ್ನು ಸಹ ಅತಿಯಾಗಿ ಇಲ್ಲಿ ಬೆಳೆಸ್ತಾರೆ. ಈ ಭಾಗದಲ್ಲಿ ಭತ್ತನೂ ಸಹ ಇಲ್ಲಿ ಬೆಳೀತಾರೆ, ಯಾಕೆಂದರೆ ನೀರು ಸೋರ್ಸ್ ಚೆನ್ನಾಗಿರೋದ್ರಿಂದ. ನಾವೆಲ್ಲ ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗೇನು ಇದೆಲ್ಲ ದಿನನಿತ್ಯ ನೋಡೋದ್ರಿಂದ ಏನು ಹೊಸದು ಅಂತ ಅನಿಸೋಲ್ಲ. ಬಟ್ ಸಿಟೀಲಿ ಯಾರಾದರೂ ಹೊರಗಡೆಯಿಂದ ಬರೋರಾದರೆ ಇದಂತೂ ತುಂಬ ಅವ್ರಿಗೆಲ್ಲ ವಾವ್ ಫೀಲಿಂಗ್ ತರೋ ಅಂಥ ಜಾಗ. ಅದಕ್ಕೋಸ್ಕರ ಯಾರಾದರೂ ನೋಡಿಲ್ಲ ಅಂದರೆ ಮಸ್ಟ್ ಟ್ರೈ. ದಯವಿಟ್ಟು ನಮ್ಮ ಅಕ್ಕಪಕ್ಕನೇ ರಾಮನಗರದವರು ಯಾರಾದರೂ ನೋಡದೇ ಇದ್ದರೆ ನೀವು ಒಂದ್ಸಾರಿ ವಿಸಿಟ್ ಮಾಡಿ. ನಮ್ಮ ಜಾಗದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಇನ್ನು ಬೇರೆಯವ್ರಿಗೆ ಹೇಗೆ ಹೇಳೋದಲ್ವ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ ಫೈನಲಿ ಬೈಕ್ ಎಲ್ಲ ತೊಗೊಂಡು ಬೆಟ್ಟದ ತುದಿಲಿ ಪಾರ್ಕ್ ಮಾಡಿ ನೀಟಾಗಿ ಒಂದು ಟ್ರೆಕ್ಕಿಂಗ್ ಶುರು ಮಾಡಿದ್ವು. ನಮ್ಮ ಟ್ರೆಕ್ಕಿಂಗ್ ನೋಡಿ
ಆಲ್ರೆಡಿ ನೀವೆಲ್ಲ ಹೋಗ್ತಾ ಟೀಮ್ ಇದ್ರು. ಲೀಡ್ ಜನ ಮಾಡ್ತಾ ಜಾಸ್ತಿ ಇರೋದು? ಹೋಗಿರಲಿಲ್ಲ ಈ ಸಾರಿ. ಸುಮಾರು ನನ್ನ ಸೇರಿ ಒಂದು 4ರಿಂದ ಒಂದು 5 ಜನ ಹೋಗಿದ್ದು ಅಷ್ಟೇ. ಇದು ಏನು ನೋಡೋಕ್ಕೆ ಅಷ್ಟು ದೊಡ್ಡ ಬೆಟ್ಟ ಅನ್ಸಿದ್ರು ಅಷ್ಟು ಡಿಫಿಕಲ್ಟೀಸ್ ಏನಿಲ್ಲ. ಒಂದು ಮಾಡ್ರೇಟ್ ಆಗಿದೆ, ಜಾಸ್ತಿ ಇಂಕ್ಲೈಂಡು ಇಲ್ಲ. ಆರಾಮಾಗಿ ಒಂದು ರೆಸ್ಟ್ ತಗೊಂಡು ನೀಟಾಗಿ ನೀವು ಟ್ರಕ್ ಮಾಡ್ಬೋದು. ಇದ್ರ ಮೇಲೆ ಇನ್ನೊಂದು ಬೆಟ್ಟ ಇದೆ, ಅದನ್ನೆಲ್ಲ ಹತ್ತಕ್ಕಾಗಲ್ಲ, ತುಂಬ ಡಿಫಿಕಲ್ಟು. ಏನಾನ ನಿಮಗೆ ಬೇರೆ ಕಡೆ ಎಲ್ಲ ಟ್ರಕ್ ಮಾಡಿ ಒಂದು ಅಭ್ಯಾಸ ಇದ್ದರೆ ಅದನ್ನು ಹತ್ಬೋದು. ಈಗ ನಮ್ಮ ಪ್ಲ್ಯಾನ್ ಪ್ರಕಾರ ಅದನ್ನೆಲ್ಲ ಹತ್ತಲ್ಲ, ಯಾಕೆಂದ್ರೆ ನಾವು ಏನು ಅಂತ ಎಕ್ಸ್ಪರ್ಟ್ ಅಲ್ಲ. ಅದಕ್ಕೋಸ್ಕರ ದೇವಸ್ಥಾನ ಇರೋವರೆಗೂ ರೀಚ್ ಆಗಿ ರಿಟರ್ನ್ ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸ್ಟಾರ್ಟಿಂಗು ಸ್ವಲ್ಪ ಹೊತ್ತು ಬೆಟ್ಟ ಎಲ್ಲ ಹತ್ತಾದ್ಮೇಲೆ ಒಂದು ಇನ್ಕ್ಲೈನ್ ಪೊಸಿಷನ್ ಸಿಕ್ಕುತ್ತೆ. ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ನಿಮಗೆ ಬೆಟ್ಟ ಹತ್ತಕ್ಕೆ. ಬಟ್ ಆದ್ರೂ ರೆಗ್ಯುಲರಾಗಿ ಇಲ್ಲೆಲ್ಲ ಜನ ಓಡಾಡೋದ್ರಿಂದ ಒಂದು ಗ್ರಿಲ್ ಹಾಕಿ ನಿಮಗೊಂದು ಹ್ಯಾಂಡ್ ಹೋಲ್ಡ್ರು ಥರ ಮಾಡಿದ್ದಾರೆ. ಅದರ ಸಪೋರ್ಟ್ ತಗೊಂಡು ನೀವು ಬೇಕಾದರೆ ಆರಾಮಾಗಿ ನೀವು ಬೆಟ್ಟನ ಕ್ಲೈಂಬ್ ಮಾಡ್ಬೋದು. ಇಲ್ಲಿ ನೋಡಿ, ಇದೇ ಥರ ಗ್ರಿಲ್ಲು ನಿಮ್ಗೆ ಅಪ್ ಟು ಬೆಟ್ಟದವರೆಗೂ ಸಿಗುತ್ತೆ. ನಾನು ಆಗಲೇ ಹೇಳಿಲ್ವಾ ನಿಮಗೆ, ಇಲ್ಲೆಲ್ಲ ಅಗ್ರಿಕಲ್ಚರ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಅಂತ. ಯಾಕೆಂದರೆ ಇಲ್ಲಿ ಕೆರೆ ಕಾಣ್ತಾ ಇದೆಯಲ್ಲ, ಇದು ತುಂಬ ದೊಡ್ಡ ಕೆರೆ. ಇಲ್ಲಿ ವಾಟರ್ ಸ್ಟೋರ್ ಆದರೆ ನಿಮಗೆ ಸುಮಾರು ವರ್ಷಾನುಗಟ್ಟಲೆ ನೀರು ಅದು ಯೂಸ್ ಮಾಡ್ಕೊತಾರೆ. ಸುಮಾರು ಇದೊಂದೇ ಊರಂತಲ್ಲ, ಇದ್ರ ಕೆಳಭಾಗದಲ್ಲಿ ಬರೋವಂಥ ಎಲ್ಲ ಊರುಗಳನ್ನು ಸಹ ಇಲ್ಲಿ ಈ ವಾಟರ್ನ ಯೂಸ್ ಮಾಡಿ ವ್ಯವಸಾಯ ಮಾಡುವಂಥದ್ದು. ಇಲ್ಲಿಗೆ ಇಷ್ಟು ನೀರು ಹೆಂಗಸೆ ಬಂದು ಸ್ಟೋರ್ ಆಗುತ್ತೆ ಅಂದರೆ, ಗೋವಿಂದ ನಮಗೆ ಅಯ್ಯಪ್ಪ ಸ್ವಾಮಿ ನಿಮಗೆ ಕಾಂಪಿಟೇಟರ್ ಅಕ್ಕಪಕ್ಕ ನೀವು ಮೇಲೋದ್ರೆ ನಿಮಗೆ ವ್ಯೂ ಸಿಗುತ್ತೆ. ಅಕ್ಕಪಕ್ಕ ಎಲ್ಲ ಬೆಟ್ಟ ಗುಡ್ಡ ಇರೋದ್ರಿಂದ ಒಂದು ಸಣ್ಣ ಮಳೆ ಆದ್ರೂ ಸಹ ನೀರೆಲ್ಲ ಬಂದು ಆ ಕೆರೆಗೆ ಸ್ಟೋರ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಒಂದು ಅಡ್ಡ ಕಟ್ಟಿರೋದ್ರಿಂದ ಅತಿ ಹೆಚ್ಚು ನೀರು ಅಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ. ಇದರಿಂದ ಅಲ್ಲಿನ ಊರಿನ ಜನರೆಲ್ಲ ನೀರನ್ನು ಯೂಸ್ ಮಾಡಿಕೊಂಡು ವ್ಯವಸಾಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆಗಲೇ ಹೇಳ್ದಂಗೆ ಒಂದು ಇನ್ಕ್ಲೈನ್ ಪೊಸಿಷನ್ ಸಿಗುತ್ತೆ. ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ನಮಗೂ ಪ್ರಾಕ್ಟೀಸ್ ಮನಃಶಾಂತಿಗೆ ಅಂತ ಬಂದ್ಬಿಟ್ಟು ದೇಹ ಶಾಂತಿ ಯೋಚನೆ ಮಾಡ್ತಾ ಇದ್ರಲ್ಲ. ರೆಸ್ಟ್ ಮಾಡಿ ಮುಂದಿನ ಪ್ರಯಾಣ ಅಲ್ಲಿಂದ ಶುರು ಮಾಡ್ದೋ. ಎತ್ರೆ ನೀವು ಹೋಗ್ತಾ ಇರೋ ದಾರಿಲೇ ಒಂದು ಸಿಂಪಲ್ ಆಗಿ ಚಿಕ್ಕದಾಗಿ ಒಂದು ಕಲ್ಯಾಣಿ ತರ ಸಿಗುತ್ತೆ, ವಾಟರ್ ಸೋರ್ಸು. ಬೆಟ್ಟದ ಮೇಲಿದ್ರು ನೀರು ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಈ ಯಾವುದೇ ರೀತಿ ಏನು ಡಿಸ್ಟರ್ಬ್ ಆಗಿಲ್ಲ, ಒಂಚೂರು ಗಲೀಜಾಗಿಲ್ಲ. ಏನೋ ಸಮಾಚಾರ. ಯಾಕಂದ್ರೆ ಇದು ಫ್ರೆಶ್ ಆಗಿ ಮಳೆ ಬಂದಿರೋದ್ರಿಂದ ಜಸ್ಟ್ ಸ್ಟೋರ್ ಆಗಿರೋ ವಾಟರು. ಮಾಲೆ ಇದನ್ನು ಕಿತ್ತಾಡ್ದಲ್ಲ ಮೊನ್ನೆನೆ. ಆಗಿನ ಕಾಲದಲ್ಲಿ ಕುಡಿಯೋಕ್ಕೂ ಸಹ ಯೂಸ್ ಮಾಡ್ತಾರೆ. ಅಂದ್ರೆ ಆಗಿನ ಕಾಲ ಅಂದ್ರೆ ತುಂಬಾ ಹಳೆ ದಿನಗಳೆಲ್ಲ. ಈಗ ರೀಸೆಂಟ್ ಆಗಿ ಒಂದು ನಾಗರಿಕತೆ ಬೆಳೆಯೋ ಮುಂಚೆನೂ ಇದೇ ನೀರನ್ನ ಯೂಸ್ ಮಾಡಿ ಓಡಾಕಾಗಲ್ಲ, ಅಲ್ಲಿ ಮುಗೀತು ಅಡಿಗೆ ಅದ್ರಲ್ಲೇನು. ಮಾಡುವಂಥದ್ದು, ಕುಡಿಯುವಂಥದ್ದು ಮಾಡ್ತಾ ಇದ್ರು. ಚೀಟಿ ಎತ್ತಿದ್ರೆ ಹಂಚ್ಬೇಕಾಗಿತ್ತು ಅಂದ್ಬಿಟ್ಟು ಅವರೇ ಮಾಡ್ಸಿರ್ಕೊಂಡು ಹೇಳೋ. ಈ ದಾರಿಲೇ ಸಾಗಬೇಕು. ಇಲ್ಲಿ ನೋಡಿ ಬೆಟ್ಟ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇರುವಂಥದ್ದು ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲ, ಭೈರವೇಶ್ವರ ಗುಡಿ ಅಂತಲೂ ಸಹ ಕರೀತಾರೆ. ಹಾಗೇನೆ ಇದು ತುಂಬ ಫೇಮಸ್ ಆಗಿರುವಂಥದ್ದು. ಈ ಬೆಟ್ಟದ ಮೇಲೆ ನಾವೇ ಹತ್ತೋದು ಕಷ್ಟ. ಇಲ್ಲಿ ಯಾಕಪ್ಪ ಒಂದು ಶೆಡ್ ರೀತಿ ಎಲ್ಲ ಹಾಕಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಯಾಕಂದರೆ ಪ್ರತಿ ವರ್ಷ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಬೆಟ್ಟದ ಮೇಲೇ ಒಂದು ಪೂಜೆ ಎಲ್ಲ ಮಾಡಿ, ಒಂದು ಊಟದ ವ್ಯವಸ್ಥೆ ಅಂದರೆ ಪರ ಅಂತಾರಲ್ಲ, ಅದನ್ನೆಲ್ಲ ಮಾಡ್ತಾರೆ. ಪ್ರತಿ ವರ್ಷವೂ ಮಾಡ್ತಾರೆ, ಈಗಲೂ ಸಹ ನಡೀತಾನೆ ಇದೆ. ಅದಕ್ಕೋಸ್ಕರ ಅಲ್ಲಿ ಬೆಟ್ಟದ ಮೇಲೇ ಒಂದು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ.
ನೋಡಿ ನಾನು ಹೇಳಿಲ್ವಾ, ಇಲ್ಲಿ ಪೂಜೆ ಮಾಡೋಕ್ಕೋಸ್ಕರ ಅಂತಲೇ ಟ್ಯಾಂಕ್ ಎಲ್ಲ ಇಲ್ಲಿ ತಂದಿಟ್ಟಾರಲ್ಲ ಇಲ್ಲಿ. ಜೊತೆಗೆ ಅಡುಗೆ ಮಾಡಿ ಊಟ ಬಡಿಸೋದ್ರಿಂದ ಅದಕ್ಕೆ ಬೇಕಾದ ಮೂಲ ಸೌಕರ್ಯಗಳು ಅಡುಗೆ ಮಾಡೋದು. ಏನೇನು ಅಂದರೆ ಮಳೆ ಬಂದರೆ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಗೋಸ್ಕರ ಒಂದು ಚಿಕ್ಕದಾಗಿ ಶೆಡ್ ಎಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ಈಗಲೂ ಸಹ ವರ್ಷಕ್ಕೊಂದ್ಸರಿ ಗ್ರಾಮಸ್ಥರು ಮಾಡ್ತಾರೆ, ಜೊತೆಗೆ ಯಾರನ್ನ ಹರಕೆರೋರು ಸಹ ಮಾಡ್ತಾರೆ. ಈಗ ಅದು ಶೆಡ್ ತೋರಿಸಿದ್ರಲ್ಲ, ಅದ್ರ ಪಕ್ಕದಲ್ಲೇ ದೇವಸ್ಥಾನನೂ ಇರೋದು. ಎಂಟ್ರೆನ್ಸ್ ಇದು ಚಿಕ್ಕದಾಗಿ ಗುಡಿ ಇದೆ, ಬೆಟ್ಟದ ಮೇಲೆ ಇರೋದ್ರಿಂದ ಬಾಕ್ಲು ಹಾಕಿದ್ರು ನಾವು ಹೋದಾಗ. ಅದಕ್ಕೋಸ್ಕರ ಈಚೆ ಕಡೆಯಿಂದಾನೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಿದ್ದೀನಿ, ಅದ್ರದ್ದು ವ್ಯೂ ನೋಡ್ಕೊಳ್ಳಿ. ಒಳಗಡೆ ಇದೆಯಲ್ಲ ಅದೇ ಒಂದು ದೇವ್ರದ್ದು, ಒಳಗಡೆ ಚಿಕ್ಕದಾಗಿ ಕಾಣ್ತಾ ಇರೋದೇ ಒಂದು ದೇವರ ವಿಗ್ರಹ. ಇದಕ್ಕೆ ಅಲಂಕಾರ ಎಲ್ಲ ಮಾಡಿ ಪ್ರತಿ ವರ್ಷ ಇಲ್ಲಿ ಪೂಜೆ ಮಾಡಿ ಎಲ್ರಿಗೂ ಊಟ ಹಾಕುವಂಥದ್ದು ಒಂದು ವಾಡಿಕೆ. ಅದರದ್ದು ಪಾತ್ರೆ ಸಾಮಾನೆಲ್ಲ ಇಟ್ಟಿದ್ದಾರೆ ನೋಡ್ಕೊಳ್ಳಿ. ಅಲಂಕಾರ ಎಲ್ಲ ಆದಾಗ ಈ ರೀತಿ ದೇವಸ್ಥಾನ ಕಾಣುತ್ತೆ, ದೇವ್ರ ವಿಗ್ರಹ ಕಾಣುವಂಥದ್ದು. ನೀರು ಅಲ್ಲಿಂದ ಹಿಡಿದು ಅಲ್ಲಿ ಬರುತ್ತೆ, ಆ ಬೆಟ್ಟ ಈ ಬೆಟ್ಟದೆಲ್ಲ ಸೇರಿ. ಇಲ್ಲಿಗೆ ಬಂದು ಮಾಡೋದಕ್ಕೆ ಅಲ್ಲೇ ಮಾಡ್ಕೋಬೋದಪ್ಪ ನಿಮ್ಮದೇಗೆ. ಹಾಂ, ಕೆಳಗಡೆ ಮಾಡ್ಕೊಬಿಡ್ಬೇಕು. ಮ್ಯಾಲೆ ಹತ್ತ ಇರಲಿ, ಬರೋರು ಬರ್ತಾ ಇರಲಿ, ಹೆಂಗೆ ಮಾಡ್ತಾರೆ ಕರೆಕ್ಟ್ ಅಲ್ವಾ? ಇಲ್ಲೇ ಅಂಗಡಿಗೆ ಓದಿದ್ದ 100 kg ಚಿಕನ್ ಸಾಕೇನಲ್ಲ. ಒಂದು ಬೀದಿಗೆ ಇಟ್ಕಲ್ಲ ನೀನು ಹೇಳೋದು. ಅಯ್ಯೋ ನೀನು ನೋಡಲಿಲ್ಲ ಇನ್ನು ನೀನು. ಅದನ್ನ ಹಾಕಿದ್ದೀನಿ ವಿಡಿಯೋಗೆ. ಸೊ ನಾವು ಡಿಸೈಡ್ ಮಾಡಿದ ರೀತಿ ಇದೇ ಒಂದು ಡೆಡ್ ಎಂಡ್ ಪಾಯಿಂಟು. ಇದ್ರ ಮೇಲೂ ಬೆಟ್ಟ ಇದೆ. ಇಲ್ಲಿ ಕೂತ್ಕೊಂಡ್ರೆ ಸಹ ನಿಮಗೆ ಸುಮಾರು ಒಂದು ತುಂಬ ಊರುಗಳು ಕಾಣುತ್ತೆ. ನಿಮ್ಗೆ ಯಾವ ಊರು ಅಂತ ಗುರುತಿಸೋಕೆ ಆಗಲ್ಲ. ನೋಡಿ, ಇದೆಲ್ಲ ಊರು ಫುಲ್ ವ್ಯೂ ಸಿಗುತ್ತೆ ನಿಮಗೆ ಮೇಲೆ ಕೂತ್ಕೊಂಡ್ರೆ. ಆ್ಯಕ್ಚುಲಿ ಏನಂದರೆ ಇದ್ರ ಹಿಂದೆ ಇನ್ನೊಂದು ಬೆಟ್ಟ ಸಿಗುತ್ತೆ ನಿಮಗೆ, ಅದ್ರಿಗೂ ಹೋಗ್ಬೋದು. ಈಗೆಲ್ಲ ಮಳೆ ಬಿದ್ದಿರೋದ್ರಿಂದ ತುಂಬ ಫಾರೆಸ್ಟ್ ಎಲ್ಲ ಡೆವಲಪ್ ಆಗಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ, ಅದು ನೆಕ್ಸ್ಟ್ ಟೈಮ್ ಡಿಫಿಕಲ್ಟ್. ಇಲ್ಲಿಗೂ ನೀವು ಟ್ರೆಕ್ ಮಾಡ್ಬೋದು, ಬಟ್ ಅದು ನಿಮಗೆ ತುಂಬ ಡಿಫಿಕಲ್ಟ್ ಆಗಿದೆ. ಇನ್ನು ಮುಂದೊಂದು ದಿನ ಯಾವತ್ತಾದರೂ ಅಲ್ಲಿಗೆ ಟ್ರೆಕ್ ಮಾಡ್ತೀವಿ, ಅದರದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ, ಇಲ್ಲಿಗೆ ನಾವು ರೀಚ್ ಆಗೋಕ್ಕಾಗಿದ್ದು. ಇನ್ನು ಅದಾದಮೇಲೆ ಅಲ್ಲೇ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿ ಇನ್ನು ಕೆಳಗಡೆ ಇಳಿಯೋಕ್ಕೆ ಶುರು ಮಾಡಿದೋ. ಯಾರು ಎತ್ತುತ್ತಾರೆ ಹೇಳ್ಬೇಕಾ, ಗೊತ್ತಾಗಬೇಕಲ್ಲ. ಫೈನಲಿ ಬೆಟ್ಟ ಅಂತ ಹೇಳಿದೆ ಆಯಿತು ಹೇಳಿ. ಹಿಂಗೆ ಹೋದ್ರೆ ಉಣಿಸ್ಕೊಳ್ಳಿ. ಏನಾಗಲ್ಲ, ಯಾಕೆ ಹೇಳು, ಯಾರು ಹಚ್ಚಲ್ಲ ಇಲ್ಲಿ ಬಂದು. ನಾನು ಪ್ರಭಾ ಸಮೀಸಕ್ಕೆ ಹೋಗವಲ್ಲ ಅವಾಗ. ಇವನು ಭೋಗಪ್ಪ ಬರೋನು ಅದ್ರದ್ದು ಮೂಳೆ ಎಲ್ಲ ರಿಕವರಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡೋರಪ್ಪ. ಅದನ್ನ ಸುಮ್ಮನೆ ಅಲ್ಲ, ಅದು ಕಾಸ್ ಆಫ್ ಡೆತ್ತು. ನೀವೇ ನಿಮ್ದು ಆಟಕ್ಕೆ ಬತ್ತು ಅಂತ ಹೊಡೆದಾಕ್ಬಿಟ್ಟಿದ್ದೀರಿ ಅಂತ ಬುದ್ಧಿವಂತರಾಗ್ಬಿಟ್ಟಿದ್ದೀರಿ. ಅವರು ಕೇಳ. ನಾವು ಬೆಟ್ಟ ಹತ್ತಿ ಇಳಿಬೇಕಾದ್ರೆ ಒಂದು ವಿಶೇಷವಾದ ಅತಿಥಿ ಸಿಕ್ಕಿತು. ಅದೇನು ಅಂತ ಹಾಕ್ತೀನಿ ನೋಡಿ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಕ್ಯಾಮ್ರಾ ಹತ್ರ ಅದೇ ಇದು ಎತ್ಕೊಂಡು ಮಡಿಕೋಬೇಕು, ಗ್ಲಾಸ್ ಮಾಡಿಸ್ಬಿಟ್ಟು ಎಕ್ಸ್ಪೋರ್ಟ್ ಮಾಡೋಣ. ಎಷ್ಟು ಕೋಟಿ ಗೊತ್ತಾ ಇದು? ಹಾಕೋಬಿಡ್ತಾರೆ. ಅವನು ಯಾರು ಇದು ಕ್ರೊಕೊಡೈಲ್ನೆಲ್ಲ ಬಾಕ್ಸ್ ಹಾಕೊಂಬಂದಿದ್ದಂತೆ. ಬಿಟ್ಬಿಟ್ಟು ಹೊಂಟದಂತೆಲ್ಲ ಬಸ್ಸಲ್ಲಿ ಯಾವ ಇವನ್ನೆಲ್ಲ
ಆಮೆ ಗೀಮೆ ಇವೆಲ್ಲ ಸಣ್ಣ ಸಣ್ಣ ಮರಿ ಇಲ್ಲಿ ತಂದು ದಪ್ಪ ಮಾಡ್ಕೋಬೋದಲ್ಲ. ಏನೋ ಬಸ್ಸಲ್ಲಿ ತೋರ್ಸೋದಕ್ಕೆ ಬ್ಯಾಕ್ ಕೊಟ್ಟದೆ ಜುಟ್ಟು. ಸಾಕು ನಡಿ 33. ಸೊ ಫೈನಲಿ ನಾವು ಬೆಟ್ಟ ಹತ್ತಿ ನಾವು ಕೆಳಗಡೆ ಎಲ್ಲ ಇಳಿದು ನಮ್ಮ ಬೈಕ್ಗಳು ನಿಲ್ಸಿದ ಜಾಗಕ್ಕೆ ಹೊರಟಿ ನಮ್ಮ ಜರ್ನಿನ ಇವತ್ತು ಏನು ಒಂದು ಟ್ರೆಕ್ಕಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದು ಅದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಟ್ರೆಕ್ಕಿಂಗ್ ವಿಡಿಯೋಸು ಆಗಿರ್ಬೋದು, ಬ್ಲಾಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಗೊತ್ತಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಆನೆ ಮೇಲೆ ರೀಲ್ಸ್ ಮಾಡ್ಬೇಕಂದ್ರಲ್ಲ, ಮೇಲಿಂದ ತೋರಿಸಿದ್ನಲ್ಲ ಇದೇ ಕೆರೆ, ಅದು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಅದ್ರದ್ದೊಂದು ವಿಡಿಯೋ ಇರಲಿ ಅಂತ ಹಾಕಿದ್ದು. ಸೊ ಎಲ್ಲರೂ ವಿಡಿಯೋ ನೋಡಿದಿರಂತ ಅಂತ ಭಾವಿಸ್ತಾ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದೆ ಅಂತ ತಿಳ್ಕೊಂತ, ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಸಜೆಷನ್ ಇದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಷ್ಟೇ.